ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಭೈರವನಗರದಿಂದ ಕೆಆರ್ ಮಾರುಕಟ್ಟೆಗೆ ಬಿಎಂಟಿಸಿ ಬಸ್ಗೆ ಚಾಲನೆ. ರಾಮೋಹಳ್ಳಿಯಲ್ಲಿ ಶ್ರೀರಾಮದೇವರ ಅದ್ದೂರಿ ಜಾತ್ರಾ ಮಹೋತ್ಸವ. ಆಮ್ ಆದ್ಮಿ ಪಕ್ಷದಿಂದ ಜನಜಾಗೃತಿ ಅಭಿಯಾನ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದುಬಾಸಿಪಾಳ್ಯದ ಸಮೀಪದ ಭೈರವನಗರದಿಂದ ಕೆಆರ್ ಮಾರುಕಟ್ಟೆಗೆ ನೂತನವಾಗಿ 2 ಬಿಎಂಟಿಸಿ ಬಸ್ಸುಗಳಿಗೆ ಇಂದು ಅಧಿಕೃತವಾಗಿ ಕ್ಷೇತ್ರ ಶಾಸಕ ಎಸ್.ಟಿ. ಸೋಮಶೇಖರ್ ಚಾಲನೆ ನೀಡಿದರು. ಈ ಭಾಗದ ಜನತೆ ಬಿಎಂಟಿಸಿ ಬಸ್ಸಿನ ಅಗತ್ಯತೆ ಕುರಿತಂತೆ ಶಾಸಕರಲ್ಲಿ ಈ ಹಿಂದೆ ಮನವಿ ಮಾಡಿದ್ದರು. ಅದಕ್ಕೆ ಸ್ಪಂದಿಸಿದ ಸೋಮಶೇಖರ್ 2 ಬಸ್ಸಿನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಬಸ್ ಚಾಲನೆ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಅಮಾನುಲ್ಲಾ, ಕಿರಣ್ ಕುಮಾರ್, ಲಕ್ಷ್ಮೀ ಪ್ರಭು, ಸಜ್ಜದ್ ಬಾಬು, ಪ್ರಕಾಶ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂತ್ರಪುಷ್ಪಾಂಜಲಿಂ ಕರಿಷ್ಯೆ. ವಲಗ್ನಂ ಸುಗುಣಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಕೇಂದ್ರಿಕ ಸ್ಮರಾಮಿ. ಸೋಮೋರ್ಥಮಸ್ತು. ಉಲ್ಟಾ ಹೊಡಿ ಸತಿ ಉಲ್ಟಾ ಹೊಡಿಯೋ. ಎಸ್.ಟಿ. ಸೋಮಶೇಖರ್ ಗೌಡ್ರಿಗೆ, ಎಸ್.ಟಿ. ಸೋಮಶೇಖರ್ ಗೌಡ್ರಿಗೆ, ಭಾವಿ ಸಚಿವರಿಗೆ, ಭಾವಿ ಸಚಿವರಿಗೆ. ಆ ಕಡೆ ಹೋಯ್ತಿಲ್ಲಪ್ಪ ನೀನು ಹೇಳಿಬಿಡ ಅಲ್ಲಿ. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ ಸರ್. ಚೂರು ಎಲ್ಲಿ ಹನುಮಂತಣ್ಣ ಅದು ನಾವು ರೆಡಿ ಮಾಡಲ್ಲ, BWS ನೀವೇ ರೆಡಿ ಮಾಡ್ಕೋಬೇಕು ಅಂತ. ಕಾವೇರಿ ಒಟ್ಟು ಬರುತ್ತೆ ನೋಡಿ, 2 ಅವರಿಂದ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ನೀರು ನೋಡಿ. ನೀವು ಕೊಡೋಕೆ ರೆಡಿ ಇದ್ದೀರಿ, ನೀರಿದೆ, ಬೋರ್ವೆಲ್ ಇದೆ, ಎಲ್ಲ ಅಫಿಷಿಯಲ್ಸ್ ಕೈ ಕೆಳಗೆ ಕೆಲಸ ಮಾಡೋ ಅಫಿಷಿಯಲ್ಸ್ ಸರಿ ವರ್ಕ್ ಮಾಡ್ತಾರೆ. ನಿಮಗೆ ಸರ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲ ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಎಲ್ಲ ಬಿಟ್ಬಿಡಿ, ನೀವು ನೋಡ್ಕೊಳ್ಳಿ ಅಂತ. ಅಲಾದು ಡಿಫ್ರೆಂಟ್ ಇಶ್ಯೂ ಎಲ್ಲ ಇದೆ. ಇದು ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಕೊಟ್ಟಿಲ್ಲ ಅಂತ ಇದು ಅನ್ಯಾಯ ಅಲ್ವಾ? ನಿಮಗೆ ಕೆಟ್ಟ ಆನೆಸ್ಟ್ ಆಗಿ ಹೇಳ್ತಾರೆ. ಬೇಕಂದ್ರೆ ನೋಡಿ, ನೀರು ಬರ್ತದ, ಪ್ರೆಷರ್ ಎಷ್ಟು ಬರ್ತದೆ ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಕೇಳಿದವ್ರು ನಮ್ಮಂಟ ಬರಲ್ಲ, ನಿಮ್ಮಂಟ ಬರಲ್ಲ, ಕೆಲಸ ಮಾಡಿದ್ರೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ನೀರಿನ ಅವ್ಯವಸ್ಥೆ ಕುರಿತಂತೆ ಮನವಿ ಮಾಡಿದರು. ಸ್ಥಳದಲ್ಲಿಯೇ ಜಲಮಂಡಳಿ ಅಧಿಕಾರಿಗಳಿಗೆ ಎಸ್.ಟಿ. ಸೋಮಶೇಖರ್ ತರಾಟೆ ತೆಗೆದುಕೊಂಡು ಶೀಘ್ರ ಪರಿಹರಿಸುವಂತೆ ಸೂಚಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀರಾಮದೇವರ ಅದ್ದೂರಿ ಜಾತ್ರಾ ಮಹೋತ್ಸವ ನೆರವೇರಿತು. ರಥೋತ್ಸವದ ಅಂಗವಾಗಿ ವಿವಿಧ ಅಲಂಕಾರಗಳ ಸಹಿತ ಶ್ರೀರಾಮದೇವರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ರಾಮದೇವರ ಉತ್ಸವ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಾಸಕ ಎಸ್.ಟಿ. ಸೋಮಶೇಖರ್, ರಾಮಹೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ.ಎಚ್. ಪ್ರಭು, ಮುಖಂಡರಾದ ಚೇತನ್ ಗೌಡ, ರವಿಕುಮಾರ್, ರಾಕೇಶ್, ಯಲ್ಲಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಇತ್ತೀಚಿನ ಕೇಂದ್ರದ ಬಿಜೆಪಿ ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷಗಳ ಸರ್ಕಾರಗಳು ಅಂದಾದುಂದಿ ತೆರಿಗೆ ಹಾಗೂ ಬೆಲೆ ಏರಿಸಿ ಜನಸಾಮಾನ್ಯರನ್ನು ಬದುಕಲು ಪರದಾಡುವಂತಹ ಪರಿಸ್ಥಿತಿಗೆ ತಳ್ಳಿರುವುದು ಸ್ಥಿತಿಯ ವಿರುದ್ಧ ರಾಜ್ಯದ ಮನೆಗಳಲ್ಲಿ ಬೃಹತ್ ಅಭಿಯಾನವನ್ನು ಕೈಗೊಳ್ಳಲಾಗುವುದು ಎಂದು ನೂತನವಾಗಿ ನೇಮಕಗೊಂಡಿರುವ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಸೀತಾರಾಂ ಗುಂಡಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರದಿಂದ ಮುದ್ರಾಂಕ ಶುಲ್ಕ, ಆಸ್ತಿ ದರ ಹೆಚ್ಚಳ, ನಂದಿನಿ ಹಾಲಿನ ಬೆಲೆ, ದೇಶೀಯ ಮದ್ಯದ ದರ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಸೇರಿದಂತೆ ಬೆಲೆ ಏರಿಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಸಹ ಟೋಲ್, ಔಷಧ, ಕಾರು, ವಿದೇಶಿ ಶಿಕ್ಷಣ, ವೀಸಾ ಶುಲ್ಕ ಸೇರಿದಂತೆ ತೆರಿಗೆ ಹೆಚ್ಚಿಸಿ ಜನಸಾಮಾನ್ಯರ ಬದುಕಲು ತತ್ತರಿಸುವಂತಹ ಪರಿಸ್ಥಿತಿಗೆ ತಳ್ಳಿದೆ. ಈ ಹಿನ್ನೆಲೆಯಲ್ಲಿ ಇದೇ ತಿಂಗಳ 5ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಮನೆಗೆ ಅಭಿಯಾನ ಆರಂಭಿಸುವುದಾಗಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆಪ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಚಿತ್ ಸಹವಾನಿ, ರಾಜ್ಯ ಮಾಧ್ಯಮ ಸಂಚಾಲಕ ಜಗದೀಶ್ ಬಿ ಸದಂ, ಬೆಂಗಳೂರು ನಗರ ಅಧ್ಯಕ್ಷ ಸತೀಶ್ ಕುಮಾರ್, ಹರಿಹರನ್, ಶಶಿಧರ್ ಆರಾಧ್ಯ, ಅನಿಲ್ ನಾಚಪ್ಪ, ಆಯುಬ್ ಖಾನ್, ಇರ್ಷನ್ ಖಾನ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಆದ್ರೆ ನೀವು ಆ ಕೆಲಸವನ್ನ ಮಾಡ್ತಾ ಇಲ್ಲ. ನೀವು ಅಧಿಕಾರಕ್ಕೆ ಬರೋಕ್ ಮುಂಚೆ ಬೆಲೆ ಏರಿಕೆಯ ಪೋಸ್ಟರ್ಗಳನ್ನ ತೋರಿಸಿ ಅಧಿಕಾರಕ್ಕೆ ಬರ್ತೀರಾ. ಅಧಿಕಾರಕ್ಕೆ ಬಂದ್ಮೇಲೆ ನೀವೊಂದು ಒಳ್ಳೆಯ ಆಡಳಿತವನ್ನ ಕೊಡೋದಕ್ಕೆ ಆಗದೆ ಜನಸಾಮಾನ್ಯರ ಮೇಲೆ ತೆರಿಗೆಯನ್ನ ಹೊರೆಯನ್ನ ಹಾಕ್ತಾ ಇದ್ದೀರಾ. ಆ ಯಾವ ರೀತಿ ತೆರಿಗೆ ಅಂತ ಹೇಳಿದ್ರೆ ಬಸ್ ಚಾರ್ಜ್ ಅನ್ನ ಏರಿಸ್ತೀರಾ, ಇದು ಹಾಲಿನ ದರ ಏರಿಕೆ ಮಾಡ್ತಾರೆ, ವಿದ್ಯುತ್ ದರ, ನೀರಿನ ದರ, ಸ್ಟಾಂಪ್, ಅಬಕಾರಿ, ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ ಎಲ್ಲದರಲ್ಲೂ ನೀವು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಾ. ಇವತ್ತು ಜನಸಾಮಾನ್ಯರು ಬೆಂಗಳೂರು ಸಿಟಿಯಲ್ಲಿ ಅಥವಾ ಅನೇಕ ನಗರಗಳಲ್ಲಿ ಕೆಲಸಕ್ಕೆ ಬಂದು 10,000 8,000ಕ್ಕೆ ದುಡಿಯುವಂತವ್ರು ಈ ಭೂಮಿ ಮೇಲೆ ಬದುಕುವಂತ ವಾತಾವರಣ ಏನಾದ್ರು ತಾವು ಮಾಡಿಟ್ಟಿದ್ದೀರಾ. ಅದನ್ ಬಿಟ್ಟು ನಿಮ್ಮ ಶಾಸಕರುಗಳು 45,000 50,000 ತಗೊಂಡವ್ರಿಗೆ 1 ಲಕ್ಷ, ಅವರ ಭತ್ಯೆಗಳು 65,000 ಇದ್ದಿದ್ದು 1.5 ಲಕ್ಷ, ದೂರವಾಣಿ ಭತ್ಯೆ, ಆರೋಗ್ಯದ ಭತ್ಯೆ, ವಿಮೆ, ಎಲ್ಲಾ ಭತ್ಯೆಗಳನ್ನು ನೀವು ಲಕ್ಷಾಂತರ ರೂಪಾಯಿ ಏರಿಕೆ ಮಾಡ್ಕೊಳ್ಳಿ. ಯಾವ ಗನದಾರಿ ಕೆಲಸ ಮಾಡಿದೀರಾ ಅಂತ ನೀವ್ ಏರಿಕೆ ಮಾಡ್ಕೊಂತೀರಾ. ಇನ್ನೊಂದ್ ಕಡೆ ವಿಜಯೇಂದ್ರ ಅವರು ಬಿಜೆಪಿ ಅವರು ಬೆಲೆ ಏರಿಕೆನ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಿಮ್ ಕೇಂದ್ರ ಸರ್ಕಾರ ಅನೇಕ ಸೆಸ್ ಗಳನ್ನ ಹಾಕ್ತಾ ಇದೆ. ಮುಖ್ಯವಾಗಿ ಟೋಲ್ ಫಾಸ್ಟ್ ಟ್ಯಾಗ್ ಅನ್ನ ಮುಖಾಂತರ ಆ ಟೋಲ್ ಅನ್ನ ಏರಿಕೆ ಮಾಡಿ ವರ್ಷಕ್ಕೆ 65,000 ಕೋಟಿ ಲೂಟಿ ಹೊಡಿತಾ ಇದ್ದೀರಾ ನೀವು. ಆಮೇಲೆ ಮುಖ್ಯವಾಗಿ ಇನ್ನೊಂದೇನು ಅಂತ ಹೇಳಿದ್ರೆ ಔಷಧಗಳು, 920 ಔಷಧಿಗಳ ಮೇಲೆ ನೀವು 2-3% ಬೆಲೆ ಏರಿಕೆ ಮಾಡಿದ್ದೀರಾ. CNG ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಾ. ಆಮೇಲೆ ವೀಸಾ ಶುಲ್ಕಗಳು, ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂತ ನಮ್ಮ ಏನು ಮಕ್ಕಳುಗಳ ಮೇಲೆ ತೆರಿಗೆಗಳು ಏರಿಕೆ ಆಗ್ತದೆ. ಇದೆಲ್ಲ ಕೇಂದ್ರ ಸರ್ಕಾರ ನಿಮ್ಮಿಂದ ಏರಿಕೆ ಆಗ್ತದೆ. ಸೊ ಒಟ್ಟಲ್ಲಿ ಎರಡೂ ಸರ್ಕಾರಗಳು ಇಲ್ಲಿ ಜನಸಾಮಾನ್ಯರಿಗೆ ತೆರಿಗೆಯ ಹೊರೆಯನ್ನ ಹಾಕೋದ್ರಲ್ಲಿ ನಾ ಮುಂದು ಅಂತ ಕೆಲಸ ಮಾಡಿ ಇವತ್ತು ನೀವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅಥವಾ ಬೇರೆಯವ್ರ ಮೇಲೆ ಕೈ ಬೆಟ್ಟನ್ನ ಮಾಡೋ ಮುಖಾಂತರ ನೀವು ಜನರಿಗೆ ಚೆಂಡುವನ್ನ ಇಡ್ತಾ ಇದ್ದೀರಾ, ಮಕ್ಮಲ್ ಟೋಪಿಯನ್ನ ಹಾಕ್ತಾ ಇದ್ದೀರಾ. ಜನಸಾಮಾನ್ಯರೇ ಜಾಗೃತರಾಗಿ ಒಳ್ಳೆಯ ಆಡಳಿತವನ್ನ ತರೋಣ, ಇಂಥ ಒಂದು ಭ್ರಷ್ಟ ರಾಜಕಾರಣವನ್ನ ನಾವು ಕಿತ್ತು ಹಾಕೋಣ ಅಂತ ಹೇಳಿ ನಾವು ಆಮ್ ಆದ್ಮಿ ಪಾರ್ಟಿ ನಾವು ಈ ತುಘಲಕ್ ಮಾದರಿಯ ತೆರಿಗೆ ದರೋಡೆ ಅಂತಕ್ಕಂಥ ಅಭಿಯಾನವನ್ನ ನಾವು ಬೆಂಗಳೂರಾದ್ಯಂತ ಮಾಡಿ ಜನಸಾಮಾನ್ಯರಿಗೆ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ನ್ಯಾಯಯುತ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.